ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಅಂದರೆ ಬಂಗಾರಪೇಟೆ ನಗರದಲ್ಲಿ ಅತಿ ಹೆಚ್ಚು ರೈಸ್ ಮಿಲ್ಗಳು ಹೊಂದಿದೆ. ಇದರಲ್ಲಿ ಹೊರ ರಾಜ್ಯಗಳಿಂದ ಕಡಿಮೆ ರೇಟಕ್ಕೆ ಅಕ್ಕಿ ತಂದು ಅಕ್ರಮವಾಗಿ ಕಡಿಮೆ ರೇಟಕ್ಕೆ ಅಕ್ಕಿ ತಂದು ಯಾವುದೇ ಅನುಮತಿ ಇಲ್ಲದಿರ, ಸರ್ಕಾರದ ಅನುಮತಿ ಇಲ್ಲದಿರ, ಜಿಲ್ಲಾಡಳಿತ ಅನುಮತಿ ಇಲ್ಲದೆ ಹೊರ ರಾಜ್ಯಗಳಿಂದ ರೋಡ್ಗಟ್ಟಲೆ, ಲಾರಿಗಳಲ್ಲಿ, ಟೆಂಪೋಗಳಲ್ಲಿ ಟನ್ನುಗಟ್ಟಲೆ, ನೂರಾರು ಟನ್ನುಗಟ್ಟಲೆ ಒಂದು ದಿನಕ್ಕೆ ಬಂಗಾರಪೇಟೆ ರೈಸ್ ಮಿಲ್ಗೆ ಬರ್ತವೆ. ಇದಕ್ಕೆ ಬರೋದಕ್ಕೆ ಎಲ್ಲಿ ಬರ್ತವೆ ಅನ್ನೋದಕ್ಕೆ ಸಾಕ್ಷಿ ಏನಂದ್ರೆ, ಈಗಾಗಲೇ ಹಿಂದೆ ಅಕ್ರಮ ರೈಸು ಬರೋಂಥವನ್ನ ಇದೇ ಬಂಗಾರಪೇಟೆನಲ್ಲಿ ಹಿಡಿದು ಪ್ರಕರಣಗಳು ಕೂಡ ದಾಖಲಾಗಿವೆ ಪೊಲೀಸ್ ಸ್ಟೇಷನ್. ಅದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಾವು 2-3 ತಿಂಗಳಿಂದ ನಾವು ಅಬ್ಸರ್ವ್ ಮಾಡಿದಾಗ, ನಮ್ಮ ಪದಾಧಿಕಾರಿಗಳು ಅಬ್ಸರ್ವ್ ಮಾಡುವಾಗ ಆ ಸಂದರ್ಭದಲ್ಲಿ ಕೆಲವು ಕೇಸ್ಗಳಾಗಿ ಅಕ್ರಮ ರೈಸ್ ಬಂದಿದ್ದಕ್ಕೆ ಸುಮ್ಮನೆ ಆಗೋರೆ. ನಂತರ ಸುಮ್ಮನೆ ಆದ್ಮೇಲೆ ಯಥಾಸ್ಥಿತಿ ಮೊದಲೇನು ರನ್ ಆಯ್ತು ಕೇಸ್ಗಳಾದ ಸ್ವಲ್ಪ ದಿವಸ ಬಿಟ್ಟಿದ್ರು, ಬಿಟ್ಟ ಮೇಲೆ ತಿರುಗಿ ಯಥಾಸ್ಥಿತಿ ಅವರೇ ರೈಸ್ ಮಿಲ್ಗಳು ಹೋಗೋದು, ಅಕ್ರಮವಾಗಿ ತರ ಅಕ್ಕಿ ದಂಧೆ ನಡೆಸ್ತಾವ್ರೆ. ಇದು ಕಾನೂನು ಬಾಹಿರ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವು ಲಾರಿಗಳು ಫೋಟೋಗಳ ಸಮೇತ ಹಿಂಗೆ ಬರ್ತಾ ಇದೆ, ಹಿಂಗೆ ಹೋಗ್ತಾ ಇದೆ ಅಂತೇಳಿ ಮೊದಲನೇದಾಗಿ ನಾವು ನಮ್ಮ ಕೋಲಾರ ಫುಡ್ ಡಿಡಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿರೋದು ಯಾವಾಗ 27/1/2025 ಜನವರಿನಲ್ಲಿ ಮಾಡಿದ್ವಿ. ಜನವರಿನಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಈ ರೀತಿ ಅಕ್ರಮವಾಗಿ ಇದಾಗಿದೆ, ಹಿಂದೆ ಎಲ್ಲ ಈ ರೀತಿ ನಡೆದಿದೆ, ತಿರುಗಿ ಯಥಾವತ್ತಾಗಿದೆ, ಮುಂದುವರಿಸಾಗಿ ಇದನ್ನು ತಡೆಗಟ್ಟಬೇಕು ಅಂತೇಳಿ ನಾವು ದೂರು ಕೊಟ್ಟಾಗ, ಆಯ್ತು ಈ ಕೂಡಲೇ ನಾವು ಕ್ರಮವಾಗಿ ಜರುಗಿಸ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂಗಾರಪೇಟೆ ತಾಲೂಕಿನಲ್ಲಿರುವಂತಹ ಫುಡ್ ಇನ್ಸ್ಪೆಕ್ಟರ್ ಚೋಡಪ್ಪ ಅವರಿಗೆ ಪತ್ರದ ಮೂಲಕ ಅವರು ರೈಟಿಂಗ್ ಅಲ್ಲಿ ಕೊಡ್ತಾರೆ ಪತ್ರ, ಈ ತರ ಇಂಥ ಸಂಘಟನೆಯಿಂದ ಈ ರೀತಿ ಆರೋಪ ಮಾಡಿದ್ದಾರೆ, ಇದ್ರ ಬಗ್ಗೆ ಕ್ರಮ ಕೈಗೊಂಡು ವರದಿ ಕೊಡ್ರಿ ಅಂತ ಹಾಕ್ತಾರೆ. ಏನು ನಾವು ಕೊಟ್ಟಿರೋದೇನು, ಹಗಲು ರಾತ್ರಿ ಹೊರ ರಾಜ್ಯಗಳಿಂದ ಹಗಲು ರಾತ್ರಿ ಏನದೇ ಅಕ್ರಮವಾಗಿ ಅಕ್ಕಿ ಬರ್ತಾ ಇದೆ, ಇದನ್ನು ಪತ್ತೆ ಹಚ್ಚಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ನಾವು ದೂರು ಕೊಡ್ತೀವಿ. ಇದ್ರ ಸಂಬಂಧ ಕ್ರಮ ಕೈಗೊಳ್ಳಿ ಅಂತೇಳಿ ಫುಡ್ ಡಿಡಿ ಫುಡ್ ಇನ್ಸ್ಪೆಕ್ಟರ್ ಮಾಡ್ತಾರೆ. ಇವರು ನಮ್ಗ ಒಂದು ಇಂಬರ ಪೋಸ್ಟ್ ಅಲ್ಲಿ ಕಳಿಸವ್ರೆ ನಮ್ಗೆ. ನಮ್ಗೆ ಇವ್ರೇನ್ ಮಾಡ್ತಾರೆ, ಈ ಫುಡ್ ಇನ್ಸ್ಪೆಕ್ಟರ್, ಬಂಗಾರಪೇಟೆ ತಾಲೂಕು ಫುಡ್ ಇನ್ಸ್ಪೆಕ್ಟರ್ ಒಂದು ರಿಪೋರ್ಟ್ ರೆಡಿ ಮಾಡಿ ತಹಸೀಲ್ದಾರ್ ಕೊಡ್ತಾರೆ, ಆಮೇಲೆ ಫುಡ್ ಡಿಡಿ ಕೊಡ್ತಾರೆ. ಅದೊಂದು ಕಾಪಿ ನಮಗೆ ಕೊಟ್ಟವ್ರೆ. ಅವರು ನಮ್ಮ ಫುಡ್ ಡಿಡಿ ಫುಡ್ ಇನ್ಸ್ಪೆಕ್ಟರ್, ಬಂಗಾರಪೇಟೆ ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೆ, ನೀವು ಈ ರೀತಿ ಕೊಟ್ಟಿದ್ದೀರಿ, ಹಗಲು ರಾತ್ರಿ ಏನದೇ ಈಗ ಅಕ್ರಮ ಅಕ್ಕಿ ದಂಧೆ ಮಾಡ್ತಾವ್ರಿ, ಇದನ್ನ ತಡೆಗಟ್ಟಬೇಕಂತ ನೀವು ಕೊಟ್ಟಿದ್ದೀರಿ ಅರ್ಜಿ. ಆದ್ರೆ ನಾನು ಆ ರೈಸ್ ಮಿಲ್ಗಳಲ್ಲಿ ಹೋಗಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದೆ, ಆ ರೀತಿ ಯಾವುದು ಕಂಡು ಬಂದಿರುವುದಿಲ್ಲ. ನಾವು ದಾಖಲಾತಿಗಳನ್ನ ನಾವು ಕೇಳೇ ಇಲ್ಲ, ನಾವು ಅರ್ಜಿ ಕೂಡ ಕೊಟ್ಟಿಲ್ಲ, ದಾಖಲೆಗಳು ಪರಿಶೀಲನೆ ಮಾಡಿ ಅಕ್ರಮ ಆಗಿದೆ ಅಂತ ನಾವು ಕೇಳಿಲ್ಲ. ಹಗಲು ರಾತ್ರಿ ಅನ್ನೋದೇ ಇವರು ವಾಹನಗಳಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಾವ್ರಲ್ಲ, ಅದನ್ನು ತಡೆ ಹಿಡೀರಿ ಅಂತ ನಾವು ಪ್ರಶ್ನೆ ಮಾಡಿರೋದು. ಆದ್ರೆ ಇವರು ಏನ್ ಮಾಡ್ತಾರೆ, ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾರಂದ್ರೆ, ಈ ರೀತಿ ಅಕ್ರಮವಾಗಿ ಬರ್ತಾ ಇರೋಂಥ ಅಕ್ಕಿ ವಾಹನಗಳಲ್ಲಿ ಹಿಡಿಯಕ್ಕ ನಮಗೆ ರಕ್ಷಣೆ ಇಲ್ಲ. ಒಬ್ಬ ಸರ್ಕಾರಿ ಅಧಿಕಾರಿ ಫುಡ್ ಇನ್ಸ್ಪೆಕ್ಟರ್ ಹೇಳಂತ ಮಾತಿದ್ದು ಅದು ಬಾಯಿ ಮಾತಲ್ಲ, ರೈಟಿಂಗ್ ಅಲ್ಲಿ ತಮಗೂ ಕೊಡ್ತೀವಿ. ಚೌಡಪ್ಪ ರೈಟಿಂಗ್ ಅಲ್ಲಿ ಕೊಟ್ಟಿರೋಂಥದ್ದು ಇದು ರೈಟಿಂಗ್ ಅಲ್ಲಿ ಕೊಟ್ಟಿರೋಂಥದ್ದು. ನಮಗೆ ವಾಹನಗಳನ್ನು ತಡೆದು ಇಡೀ ಅಕ್ರಮ ಬರೋಂಥದ್ದನ್ನು ತಡೆಯಕ್ಕೆ ನಮಗೆ ರಕ್ಷಣೆ ಇಲ್ಲ, ಮತ್ತು ನಮಗೆ ಸಾರಿಗೆ ವ್ಯವಸ್ಥೆ ಇಲ್ಲ, ಅಂದ್ರೆ ಅವರಿಗೆ ವಾಹನ ವ್ಯವಸ್ಥೆ ಇಲ್ಲ. ಇದು ಈ ಬಂಗಾರಪೇಟೆ ತಾಲೂಕು ಫುಡ್ ಇನ್ಸ್ಪೆಕ್ಟರ್ ವರದಿ ಕೊಟ್ಟಿರೋಂಥದ್ದು. ಈ ಇಷ್ಟು ತತ್ಸಾರವಾಗಿ ಒಬ್ಬ ಅಧಿಕಾರಿ, ಇಂಥ ಕೆಳಮಟ್ಟಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿ, ಸರ್ಕಾರದಲ್ಲಿ ನಮಗೆ ಯೋಗ್ಯತೆ ಇಲ್ಲ ಅನ್ನೋ ಮಟ್ಟಕ್ಕೆ ಇದನ್ನ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಾವು ಇದರಿಂದ ಏನಿದೆ ಅಂತ ಹೇಳ್ಬೇಕು. ನಾವು ಬಂಗಾರಪೇಟೆ ತಾಲೂಕಲ್ಲಿ ರೈಸ್ ಮಿಲ್ ಮುಖಾಂತರ ದೊಡ್ಡ ದಂಧೆ ನಡೀತಾ ಇದೆ. ಕೋಟ್ಯಾಂತರ ರೂಪಾಯಿಗಳಷ್ಟು ಹಣನ ಸರ್ಕಾರ ಮೋಸ ಮಾಡಿ ಆ ಕಡಿಮೆ ರೇಟ್ಗೆ ನಮ್ಮ ರಾಜ್ಯದಿಂದ, ಕೆಲವು ಜಿಲ್ಲೆಗಳಿಂದ, ಹೊರ ರಾಜ್ಯಗಳಿಂದ ತಂದು ಮಿಲ್ಗಳಲ್ಲಿ ಅದನ್ನು ಪಾಲಿಶ್ ಮಾಡಿ ಜಾಸ್ತಿ ರೇಟ್ಗೆ ಮಾಡಿ ಕೋಟ್ಯಾಂತರ ರೂಪಾಯಿ ಅವಲಾಡ ನಡೀತಾ ಇದೆ ಬಂಗಾರಪೇಟೆ ತಾಲೂಕಲ್ಲಿ ರೈಸ್ ಮಿಲ್ ಮುಖಾಂತರ. ಇದನ್ನ ಸರ್ಕಾರ ಈ ಕೂಡಲೇ ಮಟ್ಟ ಹಾಕಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ನಾವು ಈ ರೀತಿ ಏನು
ಈ ರೀತಿ ಕೊಟ್ಟಿದ್ದಾರೆ ಫುಡ್ ಇನ್ಸ್ಪೆಕ್ಟರ್ ಚೌಡಪ್ಪ ಅವ್ರನ್ನ. ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ಕೂಡಲೇ ಇವ್ರನ್ನ ಅಮಾನತು ಪಡಿಸಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ವಿ. ಒಂದು ವಾರ ಟೈಮ್ ಕೊಡ್ತೀರಿ ನಾವು ಜಿಲ್ಲಾಧಿಕಾರಿಗಳಿಗೆ. ಒಂದು ವಾರದಲ್ಲಿ ಏನಾದರೂ ಫುಡ್ ಇನ್ಸ್ಪೆಕ್ಟರ್ ಚೌಡಪ್ಪನನ್ನ ಅಮಾನತು ಮಾಡಿಲ್ಲ ಅಂದ್ರೆ ಅದಕ್ಕೆ ಕನ್ಸಿಲ್ವಾ? ಅದು ಕಳ್ಳಕ್ಕಿ ಇಲ್ವಾ? ಇನ್ನೇನು ಅಕ್ಕಿ ಬಂದು ಚೌಡಪ್ಪನವರೇ ಮಾಹಿತಿ ಕೊಡ್ರಿ ಕೊಡ್ತಾ ಇದ್ದಾರೆ. ಅದಕ್ಕೆ ಅವರು ಇದನ್ನೆಲ್ಲ ಯಾರು ನೋಡ್ತಾ ಇಲ್ಲ ಇವರು. ಅದಕ್ಕೆ ಅವರು ಈ ರೀತಿ ನಮ್ಗ ಅಸಹಾಯಕವಾಗಿ ನಮ್ಗೆ ರೇಟಿಂಗ್ ಅಲ್ಲಿ ಕೊಟ್ಟವ್ರೆ. ಅದು ಒಬ್ಬ ಅಧಿಕಾರಿ ರೀತಿ ಕೊಡಬಾರ್ದು, ಈ ರೀತಿ ಕೊಡಬಾರ್ದು. ಲಂಚದ ಹಣ ಅವ್ರಿಗೆ ಆ ರೀತಿ ಕೊಡ್ಸಂಗೆ ಮಾಡಿದ್ರು. ಈ ರೀತಿ ಕೊಡಬಾರ್ದು ಯಾವತ್ತು ಅಧಿಕಾರಿ. ಒಬ್ಬ ಸರ್ಕಾರಿ ನೌಕರರು ಡಿಪಾರ್ಟ್ಮೆಂಟ್ ಇಟ್ಕೊಂಡು ನನಗೆ ಸಾರಿಗೆ ವ್ಯವಸ್ಥೆ ಇಲ್ಲ, ಅದು ಹಿಡಿಯಕ್ಕ ಪೊಲೀಸ್ ಭದ್ರತೆ ಇಲ್ಲ ಅಂತಂದ್ರೆ ಇದು ಏನಂತ ಹೇಳ್ಬೇಕು ನಾವು? ಈ ಅಧಿಕಾರಿನ ಇಲ್ಲ ಪಬ್ಲಿಕ್ ಐತ್ನೋ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ. ಮೇಲೆ ಅದರಿಂದ ಇದನ್ನ ಈ ಕೂಡಲೇ ಅಮಾನತು ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತಾ